ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ. ಬರೀ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವಾಗ ಮಂಗಳವಾರ, ಇವತ್ತು ಏಕಾದಶಿ ಅಲ್ಲ, ಹಾಗಾಗಿ ಏಕಾದಶಿಗೆ ಎಲ್ಲರೂ ಜಾಸ್ತಿ ಉಪವಾಸ ಇರ್ತಾರಲ್ಲ, ಅದಕ್ಕಂದು ನಾನು ಏಕಾದಶಿಗೆ ಸಾಬುದಾನಿ ಮಾಡ್ಕೊಳ್ಕಿಂತ ಉಸುಳಿ ಮಾಡ್ಕೊಳ್ಕಿಂತ ಈ ಥರ ನಾನು ಸಾಬುದಾನಿದು ತಾಲಿಪಟ್ಟು ಮಾಡ್ತೀನಿ. ಇವು ನಾರ್ಮಲ್ ಸಾಬುದಾನಿ ಅಲ್ಲ, ಜಟ್ಪಟ್ ಸಾಬುದಾನಿ. ಈಗ ಅರ್ಧ ತಾಸೊಳಗೆ ನೆನೆ ಹಾಕಿಬಿಡ್ತೀನಿ. ಅರ್ಧ ತಾಸೊಳಗೆ ಇವು ಸಾಬುದಾನಿ ರೆಡಿಯಾಗಿಬಿಡ್ತಾವೆ. ಅರ್ಧ ತಾಸೂ ಹತ್ತಲ್ಲ, ಒಂದು 15-20 ನಿಮಿಷ ರಗಡೆ ಆಗೋಯ್ತು. ನಾನೀಗ ನೀರು ಹಾಕಿ ಈಗ ನೆನೆ ಹಾಕಿಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡಿದೆ ಎಂತ ನೋಡ್ಕೊಂಬರ್ರಿ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ನೋಡಿರಿ, ಸಾಬುದಾನಿ ಇವು ಜಟ್ಪಟ್ ಸಾಬುದಾನಿ ಸಣ್ಣ ಬರ್ತಾವೆ. ಅವು ದಪ್ಪನ ನಾರ್ಮಲ್ ಸಾಬುದಾನಿ ದಪ್ಪ ಇರ್ತಾವೆ. ಅವು ನೆನೆ ಹಾಕಕ್ಕೆ 1 ತಾಸರ ಬೇಕು. ಇದು ಇಲ್ಲ, ನೆನೆ ಹಾಕ್ಬೇಕಾದ್ರೆ ಇದು 1 ತಾಸು ಹತ್ತಂಗಿಲ್ಲ. ಬರೀ ಕೇವಲ ಒಂದು 15-20 ನಿಮಿಷ, ಭಾಳ ಅರ್ಧ ತಾಸು ಅಷ್ಟರೊಳಗೆ ಇವು ನೆನೆದು ಬಿಡ್ತಾವೆ. ಫುಲ್ ಮೆತ್ತಗಾದಂಗೆ ಆಗಿಬಿಡ್ತಾವೆ. ಇವಾಗ ನಾನು ಸ್ವಲ್ಪ ನೀರು ಹಾಕಿ ತೊಳೆದೆ, ಒಂದು ಸ್ವಲ್ಪ ನೀರು ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ನೋಡಿರಿ, ಸ್ವಲ್ಪ ಹಾಕಿ ನೋಡಿರಿ, ನೀರು ಮ್ಯಾಲೆ ಕಾಣ್ತಾವಲ್ಲ ಅಷ್ಟೇ ಹಾಕ್ತೀನಿ, ಜಾಸ್ತಿ ಏನೂ ಹಾಕಿಲ್ಲ ನೀರು. ಇದಕ್ಕೆ ಇಷ್ಟು ನೀರು ಹಾಕಿ ಮ್ಯಾಗೊಂದು ನಾನು ಪ್ಲೇಟ್ ಮುಚ್ಚಿಬಿಟ್ಟೆ ಅಂದ್ರೆ ಇದು ಒಂದು ಅರ್ಧ ತಾಸು ಬಿಟ್ಟು ಬಂದಿಂದ ತೆಗೆದು ಬಿಡ್ತೀನಿ. ಅಷ್ಟೊತ್ತನ ಈ ಕಡೆ ಮತ್ತು ಸ್ವಲ್ಪ ಬಿಟ್ಟಿಂದ ಇಲ್ಲಿ ಒಂದು 2 ಬಟಾಟೆ ತೊಗೊಂಡಿನಿ. ಬಟಾಟೆ ತೊಳೆದು ಈಗ ಕಟ್ ಮಾಡಿಕೊಂಡು ಇವನ್ನ ಕುದಿಸಾಕಿಟ್ಬಿಡ್ತೀನಿ. ನೀವು ಬಟಾಟೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ನಾನು 2 ಹಾಕ್ಕೊಂಡಿನಿ, ಯಾಕಂದ್ರೆ ಸಾಬುದಾನಿ ಸ್ವಲ್ಪ ಇದ್ದು ಹಂಗಂದು ಸ್ವಲ್ಪ ಏನೇ ಮಾಡ್ಕೊಳಕತ್ತೀನಿ. ಅದಕ್ಕೆ 2 ಬಟಾಟೆ ಹಾಕತ್ತೀನಿ. 2 ಬಟಾಟೆ ಹಾಕಿ ಈಗ ಬಟಾಟೆ ಕುದಿಸ್ಕೊಂಡು ತೊಗೊಂಡು ಬರ್ತೀನಿ. ಈಗ ನೋಡ್ರಿ, ಸಾಬುದಾನಿ ಎಷ್ಟು ಉಬ್ಬ್ಯಾವು, ಎಷ್ಟು ಇದಾಗ್ಯಾವು. ಆಗಳೇ ಎಷ್ಟು ಕಡಿಮೆ ಇದ್ದು ಈಗ ಉಬ್ಬ್ಯಾವು ಮತ್ತು ಚಂದ ನೆಂದವನು. ಈಗ ಇದನ್ನು ರೆಡಿ ಮಾಡ್ಕೊಂಡಿನಿ. ಈ ಕಡೆ ಏನೆಲ್ಲ ಬೇಕನ್ನೋದು ತೊಗೋತೀನಿ. ಈ ಕಡೆ ಬಟಾಟೆ ಸುಲ್ಕೊಂಡು ಇಟ್ಕೊಂಡಿನಿ. ಉಪ್ಪು, ಹಸಿಮೆಣ್ಸಿಕಾಯಿ ಚಟ್ನಿ, ಆಮೇಲೆ ಶೇಂಗಾದ ಪುಡಿ, ಜೀರಿಗೆ, ಆಮೇಲೆ ಲಿಂಬೆಹಣ್ಣು. ಶೇಂಗಾದ ಪುಡಿ ಜಾಸ್ತಿ ಇದ್ರೆ ಹಾಕ್ಕೋಬೋದು. ನಾನು ಜಾಸ್ತಿ ಇದ್ದಿಲ್ಲ, ಸ್ವಲ್ಪನೇ ಇತ್ತು, ಅಷ್ಟನ್ನೇ ಹಾಕ್ಕೊಳಕತ್ತೀನಿ. ಜಬ್ಡ ಕುಟ್ಟಿನೂ ಹಾಕ್ತಾರೆ, ಚಂದ ಆಗ್ತೈತೆ ಅದು. ಜಾಸ್ತಿ ಶೇಂಗಾ ಪುಡಿ ಇತ್ತಂದ್ರೆ ಟೇಸ್ಟ್ ಆಗ್ತೈತಿ. ಈಗ ನಾನು ಬಟಾಟೆ ಸ್ಮ್ಯಾಶ್ ಮಾಡ್ಕೊಂಡು ಬಿಡ್ತೀನಿ, ಫುಲ್ ಸ್ಮ್ಯಾಶ್ ಮಾಡ್ಕೊತೀನಿ. ಬಟಾಟೆ ಸ್ವಲ್ಪ ಮೆತ್ತಗೆ ಕುದಿಬೇಕು, ಕುದಿಸೋಳಂಗಿಲ್ಲ. ಫುಲ್ ಮೆತ್ತಗೆ ಕುದಿಸಿದ್ರಂದ್ರೆ ಅದು ಸಾಬುದಾನಿ ಪರೋಟ ಚಂದ ಆಗ್ತದೆ. ಇದು ಆರಿದ ಮೇಲೂ ಟೇಸ್ಟ್ ಆಗ್ತಾವೆ ಮತ್ತು ಬಿಸಿ ಇದ್ದಾಗೂ ಟೇಸ್ಟ್ ಆಗ್ತಾವೆ. ಇದನ್ನು ಪೂರ ಸ್ಮ್ಯಾಶ್ ಮಾಡಿಕೊಂಡು ಏನು ಉಳಿದಿದ್ದೇನು ಉಪ್ಪು ಅದು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಇದನ್ನೆಲ್ಲ ಬಟಾಟೆ ಸ್ಮ್ಯಾಶ್ ಮಾಡಿದ್ಮೇಲೆ ಇವಾಗ ಇದೇನು ಉಳಿದಿದ್ದು ಇಂಗ್ರೀಡಿಯೆಂಟ್ಸ್ ಇರ್ತಲ್ಲ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ. ಹಸಿಮೆಣ್ಸಿಕಾಯಿ ಚಟ್ನಿ, ಆಮೇಲೆ ಉಪ್ಪು, ಆಮೇಲೆ ಜೀರಿಗೆ ಮತ್ತು ಶೇಂಗಾದ ಪುಡಿ ನೀವು ಸ್ವಲ್ಪ ಹುರ್ಕೊಂಡು ತರಿಯಾಗಿ ರುಬ್ಕೊಂಡು ಹಾಕ್ಕೋಬೇಕು. ನನ್ನ ಕಡೆ ಇದ್ದಿದ್ದಿಲ್ಲ ತಂದು ನಾನು ಇವಾಗ ಇಷ್ಟೇ ಹಾಕೀನಿ, ಗಡಿಬಿಡಿ ಇತ್ತು ಬೆಳಗ್ಗೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಚೆಂದಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇವೇನು ಸಾಬುದಾನಿ ಇರ್ತಾವಲ್ಲ ಸ್ವಲ್ಪ ಹಾಕ್ಕೊಂಡು 1-2 ಸುತ್ತು ಗಿರ್ಕ್ ಕನ್ಸ್ಕೊಂಡು ಬರ್ಬೇಕಂದ್ರೆ ಸ್ವಲ್ಪ ಉಲ್ಟಾ ತಿರುಗಿಸ್ತಾರಲ್ಲ ಆ ಥರ ತಿರುಗಿಸ್ಕೊಂಡು ಬಂದ್ರೆ ಸ್ವಲ್ಪ ಅದು ಮೆತ್ತಗಾದಂಗೆ ಆಗ್ತೈತಿ. ನೋಡ್ರಿ, ಹಿಂಗೆ ಮೆತ್ತಗಾದಂಗೆ ಆಗ್ತೈತಿ. ಯಾಕಂದ್ರೆ ಸಾಬುದಾನಿ ಬಿಟ್ಕೊಳ್ಳೋಂಗಿಲ್ಲ, ಅದಕ್ಕಂದು ಈಗ ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಂಡು ಈಗೇನು ನಾನು ಇದಕ್ಕೆ ಪ್ಲೇಟಿಗೆ ಹಾಕಿಬಿಡ್ತೀನಿ. ಬಟಾಟೆ ಸ್ಮ್ಯಾಶ್ ಐತ್ಲ ಅದಕ್ಕೆ ಹಾಕ್ಕೊಂಡು ಇವಾಗ ಸ್ವಲ್ಪ 2 ಸಲ ಮಿಕ್ಸರ್ಗೆ ಹಾಕ್ಕೊಂಡು ಬಂದೆ. ನೋಡ್ರಿ, ಹಿಂಗೆ ಮೆತ್ತಗಾಗಿಬಿಡ್ತೈತಿ, ಚೆಂದಾಗಿ ಉಂಡೆ ಆಗ್ತೈತಿ. ಇವಾಗ ಮತ್ತೊಂದು ಸಲ ಮಿಕ್ಸರ್ಗೆ ಹಾಕ್ಕೊಂಡು ತೊಗೊಂಡು ಬರ್ತೀನಿ. ಇವು ದಪ್ಪ ಸಾಬುದಾನಿ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ. ನಾನು ಈ ಜಟ್ಪಟ್ ಸಾಬುದಾನಿಲೇ ಮಾಡ್ಬೇಕಂತಂದು ಮಾಡಾಕತ್ತೀನಿ. ಚಲೋ ಬಂದಿತ್ತು, ಟೇಸ್ಟ್ ಆಗಿದ್ದು. ಬಿಸಿ ಇದ್ದಾದ್ರೂ ಟೇಸ್ಟ್ ಆಗ್ತೈತಿ, ಆರಿದ ಬೇಲಂತ್ರ ಫುಲ್ ಸಾಫ್ಟ್ ಆಗಿಬಿಡ್ತೈತಿ. ಇವಾಗ ನೋಡ್ರಿ, ಇದನ್ನೆಲ್ಲ ಕೂಡಿ ಚೆಂದಾಗಿ ನಾದ್ಕೊಂಡ್ಬಿಡ್ತೀನಿ. ಈಗೇನು ಗಟ್ಟಿನ ಅಂದ್ರೆ ಈಗ ಚಪಾತಿ ಹಿಟ್ಟು ಹೆಂಗಿರ್ತದೆ ಆ ಥರ ಗಟ್ಟಿಯಾಗಿ ಹಿಟ್ಟು ರೆಡಿ ಆಗಿಬಿಡ್ತೈತಿ. ನಾನು ಈಗ ಕಲಸಿಂದ ಆಮೇಲೆ ನಿಮ್ಗೆ ತೋರಿಸ್ತೀನಿ. ಪರೋಟ ಅಂತೂ ಸೂಪರಾಗಿದ್ದು. ಇದೇ ಹಿಂಗೆ ಎಲ್ಲ ಥರ ಬ್ಯಾಟ್ರಿ ಇದೇ ಹಾಕಿ ಇಷ್ಟಿಷ್ಟು ತಟ್ಟಿ ವಡೆ ಟೈಪು ಮಾಡ್ಕೋಬೋದು. ಬೇಡಪ್ಪ ಅಂದ್ರೆ ಈ ಥರ ಎಣ್ಣೆ ಪದಾರ್ಥ ಬೇಡ ಅಂದರೆ ಈ ಥರ ಮಾಡೋ. ಲಾಸ್ಟಿಗೆ ಫೈನಲಾಗಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟೆ. ಇದನ್ನೆಲ್ಲ ಸಂದಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ರೆಡಿ ಮಾಡಿಕೊಂಡು ಬಂದಮೇಲೆ ಯಾವ ಥರ ಆಗ್ತದನ್ನು ತೋರಿಸ್ತೀನಿ. ನೋಡಿರಿ, ಈ ಥರ ಆಗ್ತು.
ಚಪಾತಿ ಹಿಟ್ಟು ಯಾವ ಹದ ಇರ್ತದೆ ಅದೇ ಥರ ಈಗ ಗೋಲಾಕಾರವಾಗಿ ಈ ಥರ ರೌಂಡಕ್ಕೆ ಮಾಡಿಕೊಂಡು ಒಂದು ಪ್ಲ್ಯಾಸ್ಟಿಕ್ ಸೀಟ್ ಇರ್ತದಲ್ಲ, ಆ ಪ್ಲ್ಯಾಸ್ಟಿಕ್ ಸೀಟ್ ತೋರಿಸ್ತೀನಿ ನಿಮಗೆ. ಒಂದು ಯಾವುದಾರೇ ಒಂದು ಪೇಪರ್ ಇರ್ತದೆ, ಪ್ಲ್ಯಾಸ್ಟಿಕ್ ಪೇಪರ್ಸ್, ಅದನ್ನು ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಇದನ್ನು ಈ ಥರ ರೌಂಡಕ್ಕಾಗಿ ತಟ್ಕೋಬೇಕು. ಯಾಕಂದ್ರೆ ಎಣ್ಣೆ ಹಾಕಿದ್ರೆ ತಳಗ ಅದು ಹಾಳಿ ಹತ್ಕೊಳ್ಳತ್ತಂದು ಈಗ ರೌಂಡಾಗಿ ತಟ್ಬೋದು. ಯಾವ ಆಕಾರ ಬೇಕಂದು ಆ ಆಕಾರ ತಟ್ಬೋದು. ದಪ್ಪ ಬೇಕಂದ್ರೆ ದಪ್ಪ, ತೆಳು ಬೇಕಾದ್ರೆ ತೆಳು, ಯಾವ ಥರ ಬೇಕು ಆ ಥರ ತಟ್ಕೋಬೋದು. ಇಲ್ಲಪ್ಪ ಅಂದ್ರೆ ಸಣ್ಣ ಸಣ್ಣ ಈ ಥರ ಗೋಲಾಕಾರ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಎಣ್ಣೆಯೊಳಗೆ ಡೀಪ್ ಫ್ರೈ ಮಾಡ್ಬೋದು. ನಾನು ಈ ಥರ ಮಾಡ್ಕೊಳತ್ತೀನಿ, ಯಾಕಂದರೆ ಆಯಿಲಿ ಫುಡ್ ಚಲೋ ಹಂಗಲ್ಲ ಬೆಳಗ್ಗೆನೆ ಅಂತಂದು ಈ ಥರ ಮಾಡಿಕೊಂಡು ಎಲ್ಲರೇ ಉಪವಾಸ ಇರ್ತಾರೆ, ಎಲ್ಲರೂ ಊರಕ್ಕೆ ಹೋಗಬೇಕಾದ್ರೂ ಈ ಥರ ಮಾಡಿಕೊಂಡು ಡಬ್ಬಿಯೊಳಗೆ ಹಾಕ್ಕೊಂಡು ಹೋದ್ರೂ ಸಾಫ್ಟಾಗಿ ಚೆಂದ ಉಳಿತಾವೆ. ನೋಡಿರಿ ಒಟ್ಟು ಚೆಂದ ಬರ್ತಾವೆ, ಒಂದು ಸ್ವಲ್ಪ ಕಿತ್ತಂಗಿಲ್ಲ ಏನಿಲ್ಲ, ಅಗದಿ ಚೆಂದ ಬಂದವು. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕಿ ನಾನು ಈಗ 2 ಬದಿ ಕೆಂಪಾಗುತ್ತನ ಬೇಯಿಸ್ಕೊಂಡು ಬರ್ತೀನಿ. ನೋಡಿರಿ ಅಗದಿ ಚೆಂದಾಗಿದ್ದು, ಒಂದು ಸ್ವಲ್ಪನೂ ಸಾವಧಾನಿ ಬಿಟ್ಕೊಂಡಿದ್ದಿಲ್ಲ, ಮೆತ್ತಗೆ ಚೆಂದಾಗಿದ್ದು. ಬಟಾಟಿ ಜಾಸ್ತಿ ಹಾಕೋದ್ರಿಂದ ಚೆಂದ ಆಗ್ತಾವೆ, ಟೇಸ್ಟು ಚಲೋ ಆಗ್ತಾವೆ. ನಾನು ಬಟಾಟಿ ಕಡಿಮೆನೇ ಹಾಕಿದ್ದೆ, ಬಟಾಟಿ ಇನ್ನೊಂದು ಎಕ್ಸ್ಟ್ರಾ ಹಾಕ್ಬೋದಿತ್ತು. ನೋಡಿರಿ ಎಷ್ಟು ಚೆಂದಾಗ್ಯಾವ, ಮಸ್ತಾಗಿದ್ದು, ಟೇಸ್ಟ್ ಅಂತೂ ಸೂಪರಾಗಿದ್ದು, ಖಾರ ಉಪ್ಪು ಟೇಸ್ಟಾಗಿದ್ದು. 2 ಸೈಡ ಕೆಂಪಾಗುತ್ತಾನೆ ಬೇಯಿಸ್ಕೊಂಡು, ಬೈಯೋದನ್ನೂ ಟೈಮ್ ತೊಗೊಳಂಗಿಲ್ಲ, ಮಾಡೋದು ಟೈಮ್ ತೊಗೊಲ್ಲ, ಫಟಾಫಟ ಆಗಿಬಿಡ್ತಾವೆ. ನೋಡಿ ಎಷ್ಟು ಮಸ್ತಾಗ್ಯಾವ ಅನ್ನೋದು, ಭಾಳ ಸ್ಮೂತ್ ಅಂದರೆ ಸ್ಮೂತ, ತುಟ್ಟಿಲೆ ತಿನ್ಬೋದು ಅಷ್ಟು ಸ್ಮೂತಾಗಿದ್ದು. ನೋಡಿ ನಾನು ಆಲ್ರೆಡಿ ಎಲ್ಲ ಮಾಡಿಕೊಂಡು ಬಂದೆ, ಈಗ ತಿನ್ನಕತ್ತೀನಿ. ಟೇಸ್ಟ್ ಆಯ್ತಂತೂ ಸೂಪರ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರಾದರೂ ಹೊಸಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನೆಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತೈತಿ.